ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಾಸ್ತುಗ್ರಹದಲ್ಲಿ ಈ 5 ಫೋಟೋಗಳು ನಿಮ್ಮ ವಾಸ್ತುಗ್ರಹದಲ್ಲಿ ಏನಾದರೂ ಇತ್ತು ಅಂತೇಳಂದರೆ ನಿಮ್ಮ ಮನೆಯಲ್ಲಿ ಬಂದು ಒದಗುವಂತಹ ಸಮಸ್ತ ಸಮಸ್ಯೆಗಳಿಗೂ ಕೂಡ ಈ 5 ಫೋಟೋಗಳು ಕೂಡ ನಿಮ್ಮ ವಾಸ್ತುಗ್ರಹದ ಸಮೃದ್ಧಿಗೆ ತುಂಬ ಸಹಾಯಕಾರಿ ಆಗ್ತಾ ಇರುತ್ತೆ. ಅಂತಹ 5 ಫೋಟೋಗಳಲ್ಲಿ ಮೊದಲನೇ ಫೋಟೋ ಬಂದುಬಿಟ್ಟು ದೃಷ್ಟಿ ಗಣಪತಿಯ ಫೋಟೋ. ಇದನ್ನು ಸಾಕಷ್ಟು ಮಾರ್ಕೆಟಲ್ಲಿ ನಮಗೆ ಲ್ಯಾಮಿನೇಷನ್ ಫೋಟೋ ಕೂಡ ಸಿಗ್ತಾ ಇರ್ತವೆ. ಆ ಒಂದು ಲ್ಯಾಮಿನೇಷನ್ ಫೋಟೋವನ್ನು ಮನೆಯ ಹೊರಭಾಗದ ಮೇಲೆ ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ಈ ಒಂದು ದೃಷ್ಟಿ ಗಣಪತಿಯ ಫೋಟೋವನ್ನು ನೀವು ಹಾಕೋದ್ರಿಂದ ನಿಮ್ಮ ಮನೆಯ ಒಳಗಡೆ ನಕಾರಾತ್ಮಕ ಶಕ್ತಿ ಆಗಲಿ ಅಥವಾ ಯಾರಾದರೂ ನಿಮ್ಮ ಮನೆಯ ಮೇಲೆ ಕೆಟ್ಟ ಪ್ರಯೋಗವನ್ನು ಮಾಡುವಂತಹ ಜನ ಏನಾದರೂ ಇತ್ತು ಅಂತೇಳಿದ್ರೆ ಆ ಜನ ಮಾಡಿಕೊಂಡು ತಂದಂತಹ ಯಾವುದೇ ರೀತಿಯ ಮಾಟ ಮಂತ್ರ ತಂತ್ರ ಪ್ರಯೋಗಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು ನಿಮ್ಮ ಮನೆಯ ಮುಖ್ಯ ದ್ವಾರವನ್ನು ದಾಟಿದ ನಂತರದಲ್ಲಿ ಅವು ಶೂನ್ಯವಾಗಿ ಹೋಗ್ತಾ ಇರ್ತದೆ. ಇನ್ನು ಎರಡನೇ ಫೋಟೋ ಬಂದ್ಬಿಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿಯ ಫೋಟೋ. ಈ ಲಕ್ಷ್ಮೀ ನರಸಿಂಹಸ್ವಾಮಿಯ ಫೋಟೋವನ್ನು ತಮ್ಮ ಹಾಲು ಅಥವಾ ಪಡಸಾಲೆ ಅಥವಾ ಗೆಸ್ಟ್ ರೂಮ್ ಅಂತ ಏನು ಕರಿತೇವೆ ಆ ಒಂದು ಸ್ಥಳದಲ್ಲಿ ಈ ಒಂದು ಫೋಟೋವನ್ನು ಪೂರ್ವಾಭಿಮುಖವಾಗಿ ಅಂದರೆ ಪಶ್ಚಿಮ ಭಾಗದ ಗೋಡೆಗೆ ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿಯ ಫೋಟೋವನ್ನು ನೀವು ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಅನಾನುಕೂಲವಾಗಿ ಆರೋಗ್ಯದ ಮೇಲೆ ಬಂದು ಒದಗುವಂತಹ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಫುಲ್ ಸ್ಟಾಪನ್ನು ಹೇಳ್ಬೋದು. ಇನ್ನು ಮೂರನೇ ಫೋಟೋ ಬಂದುಬಿಟ್ಟು ಹುಂಜದ ಫೋಟೋ. ಹೌದು, ಹುಂಜದ ಫೋಟೋ ನಮ್ಮ ವಾಸ್ತುಗ್ರಹಕ್ಕೆ ಸಹಾಯ ನೀಡುತ್ತಾ 100ಕ್ಕೆ 100ರಷ್ಟು ಕೂಡ ಸಹಾಯ ನೀಡುತ್ತೆ. ನಿಮ್ಮ ಮನೆಯ ಮೇಲೆ ಭೂತ ಪಿಶಾಚಿ ಪ್ರೇತ ಬಾಧೆಗಳು ಏನಾದರೂ ಇತ್ತು ಅಂತೇಳಂದರೆ ಆತ್ಮಗಳಿಂದ ನಮ್ಮ ವಾಸ್ತುಗ್ರಹದಲ್ಲಿ ಏನಾದರೂ ತೊಂದರೆ ಆಗ್ತಾ ಇದೆ ಅಂದರೆ ಅಂತಹ ಒಂದು ವಾಸ್ತುಗ್ರಹದ ಹಾಲಲ್ಲಿ ಅಂದರೆ ಪಡಸಾಲೆ ಅಂತ ಏನು ಕರಿತೇವೆ ಆ ಒಂದು ರೂಮಲ್ಲಿ ಪೂರ್ವ ಭಾಗದ ಒಂದು ಗೋಡೆಗೆ ಅಂದರೆ ಪಶ್ಚಿಮ ಮುಖವಾಗಿರಬೇಕು ಆ ಗೋಡೆಗೆ ಈ ಒಂದು ಹುಂಜದ ಫೋಟೋವನ್ನು ನೀವು ತಪ್ಪದೇ ಹಾಕೋದ್ರಿಂದ ಮನೆಯಲ್ಲಿ ವಾಸ್ತು ಸಂಪತ್ತು ಇರುತ್ತೆ, ಮನೆಯಲ್ಲಿ ಒಂದು ನೆಮ್ಮದಿ ಇರುತ್ತೆ, ಭೂತ ಪ್ರೇತ ಬಾಧೆಗಳಿಂದ ತಾವು ಮುಕ್ತಿಯನ್ನು ಹೊಂದ್ಬೋದು. ಇನ್ನು 4ನೇ ಫೋಟೋ ಬಂದ್ಬಿಟ್ಟು ಗರಿ ಬಿಚ್ಚಿರುವಂತಹ ನವಿಲುಗರಿ ಫೋಟೋವನ್ನು ತಮ್ಮ ಬೆಡ್ರೂಮಲ್ಲಿ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಸುಖವಾಗಿರ್ತಾರೆ. ಗಂಡ ಹೆಂಡತಿ ನಡುವೆ ಬಂದೋಗುವಂತಹ ಒಂದು ವಿರಸಗಳಿಗೂ ಕೂಡ ಫುಲ್ ಸ್ಟಾಪ್ ಆಗಿರುತ್ತೆ. ಇನ್ನು ಕೊನೆಯದಾಗಿ ಸ್ನೇಹಿತರೆ 5ನೇ ಫೋಟೋ ಬಂದ್ಬಿಟ್ಟು ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಮುಗ್ಗಟ್ಟನ್ನು ಹೊಂದುವಂತಹ ಪರಿಸ್ಥಿತಿ ಸಾಕಷ್ಟು ವಾಸ್ತುಗ್ರಹದಲ್ಲಿ ಆಗ್ತಾ ಇರುತ್ತೆ. ಎಷ್ಟೇ ಸಂಪಾದನೆ ಮಾಡಿ ತಂದರೂ ಕೂಡ ಸಂಪಾದನೆಗಿಂತ ಖರ್ಚು ಹೆಚ್ಚಾಗುವಂತಹ ಪರಿಸ್ಥಿತಿ ಇರುತ್ತೆ. ಅಂತಹ ವಾಸ್ತುಗ್ರಹದಲ್ಲಿ ಜಿಗಿಯುವಂತಹ ಮೀನು ನಾನು ಆಲ್ರೆಡಿ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇದ್ದೇನೆ. ಆ ಥರದ ಒಂದು ಮೀನಿನ ಫೋಟೋವನ್ನು ನೀವು ಬೀರು ಇಡುವಂತಹ ಅಥವಾ ತಿಜೋರಿ ಇಡುವಂತಹ ಸ್ಥಳದಲ್ಲಿ ಉತ್ತರ ದಿಕ್ಕಿನ ಗೋಡೆಗೆ ಈ ಒಂದು ಫೋಟೋವನ್ನು ಹಾಕೋದ್ರಿಂದ ತಮ್ಮ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ಅನ್ನುವಂಥದ್ದು ಇರುತ್ತೆ. ಆರ್ಥಿಕಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ಒಂದು ಫೋಟೋ ಪರಿಷ್ಕಾರವಾಗಿರುತ್ತೆ. ಈ 5 ಫೋಟೋಗಳನ್ನು ನಾಳೆನೇ ತಮ್ಮ ವಾಸ್ತುಗ್ರಹದಲ್ಲಿ ತಾವು ತಂದು ಹಾಕೋದ್ರಿಂದ ನಿಮ್ಮ ವಾಸ್ತುಗ್ರಹದಲ್ಲಿ ಬಂದೊದಗುವಂತಹ ಸಕಲ ಸಮಸ್ಯೆಗಳಿಗೂ ಕೂಡ ಈ 5 ಫೋಟೋಗಳು ಕೂಡ ಪರಿಷ್ಕಾರ ಆಗಿರುತ್ತೆ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ತಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿರಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.